ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಮತ್ತೆ ನಮಸ್ಕಾರ. ಅಂದರೆ ನಾನು ತುಂಬ ದಿನ ಆದಮೇಲೆ ಹಾಸನದ ಜೊತೆ ಬರ್ತಾ ಇದ್ದೀನಿ. ಈಗ ಗೊತ್ತಾಗ್ತಿದೆಯಾ ನಿಮಗೆ ಯಾವ ಆಸನ ಇರ್ಬೋದು ಅಂತ? ಈಗ ನಾನು ಕೂತಿರೋ ಪೊಸಿಷನ್ನಲ್ಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಯಾವ ಆಸನ ಹಾಕಿರ್ಬೋದು. ನೋಡೋಣ ಹೇಳಿ ವೀಕ್ಷಕರೇ. ಮಲಾಸನ ನೋಡಿ, ಈ ಥರ ಫ್ಲೆಕ್ಸಿಬಲ್ ಆಗಿ ಕೂತ್ಕೊಬೇಕು. ನೋಡಿ ಈ ಥರ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ. ಹೀಗೆ ಆ್ಯಕ್ಚುಲಿ ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ನೀವು ಇದನ್ನು ಮಾಡ್ತಾ ಬಂದಷ್ಟು ತುಂಬ ಚೆನ್ನಾಗಿ ಮೈಂಡ್ ಫ್ರೆಶ್ ಆಗ್ತಾ ಹೋಗುತ್ತೆ. ನಿಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಮೂಲಾಧಾರ ಚಕ್ರ ಎಷ್ಟು ಸ್ಟ್ರಾಂಗ್ ಆಗುತ್ತೋ ಅಷ್ಟು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ನಿಮ್ಮ ಬ್ರೈನ್. ಹಾಗಾಗಿ ಈ ಮಲಾಸನ ಸಿಂಪಲ್ಲಾಗಿ ಈ ಥರ ಮಾಡ್ತಾ ಬನ್ನಿ. ನೋಡಿ ಈಗ ಕೂತ್ಕೊಳ್ಳಿ, ಫ್ಲೆಕ್ಸಿಬಲ್ ಆಗಿ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ, ಮಲಾಸನದಲ್ಲೇ ನಮಸ್ಕಾರ ಆಸನ ಮಾಡ್ಕೊಳ್ಳಿ. ಜಸ್ಟ್ ಹೀಗೆ ಈಗೂ ಕೂತ್ಕೊಬೋದು. ನೀವು ಮಾಡ್ಕೊಳ್ಳಿ. ಸಿಂಪಲ್ ಎಕ್ಸಸೈಸ್ ನೋಡಿ ಹೇಳ್ತಾ ಬರ್ತೀನಿ. ನೋಡಿ ಈಗ ಕೂತ್ಕೊಳ್ಳಿ, ಸ್ಟ್ರೈಟಾಗಿ ಹೀಗೆ ಕೂತ್ಕೊಂಡ್ರೆ ನೋಡಿ ಎಡಗೈಯಿಂದ ಈಗ ಬಲಗಾಲ್ ಹೋಲ್ಡ್ ಮಾಡ್ಕೊಳ್ಳಿ. ಈಗ ಬಲಗೈ ಲಿಫ್ಟ್ ಮಾಡಿ, ಹೀಗೆ ಜಸ್ಟ್ ಲಿಫ್ಟ್ ಮಾಡ್ತಾ ಬನ್ನಿ. ಜಸ್ಟ್ ಹೀಗೆ ನೋಡ್ತಾ ಬನ್ನಿ. ಈಗ ಒಂದು ಕೌಂಟ್ ಕೊಡಿ, ಒಂದು 5 ಕೌಂಟ್ಸ್. 1 2 3 4 5. ಮತ್ತೆ ವಾಪಸ್ ಬನ್ನಿ. ಹೀಗೆ ತಗೊಂತ ಜಸ್ಟ್ ಮತ್ತೆ ಈ ಕೈ ಪೊಸಿಷನಿಗೆ ಬನ್ನಿ. ತಗೊಂತ ಮತ್ತೆ ಎರಡು ಕೈ ಪೊಸಿಷನಿಗೆ ಬನ್ನಿ. ಮತ್ತೆ ಈಗ ಬಲಗೈಯಿಂದ ಎಡಗಾಲ್ ಆಪೋಸಿಟ್. ಯಾವಾಗಲೂ ಅಷ್ಟೇ ನಾವು ಒಂದು ಸೈಡ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಆಪೋಸಿಟ್ ಸೈಡು ಮಾಡ್ತಾ ಬರಬೇಕು. ಮತ್ತೆ ಈ ಕೈನ ಲೆಫ್ಟ್ ಹ್ಯಾಂಡ್ ತೊಗೊತ ಬನ್ನಿ, ಈಗ ರೈಸ್ ಮಾಡಿ ತೊಗೊತ ಬನ್ನಿ. ಈಗ ನೋಡಿ, ಜಸ್ಟ್ ನೋಡಿ 1 2 3 4 5. ಮತ್ತೆ ವಾಪಸ್ ಬನ್ನಿ. ಈಗ ಮಾಡ್ತಾ ಬನ್ನಿ. ಈ ಪೊಸಿಷನ್ಗೆ ಕೂತ್ಕೊಳ್ಳಿ. ಮತ್ತು ಈ ಪೊಸಿಷನಿಗೆ ತೊಗೊತ ಹಾಗೆ ನಿಧಾನಕ್ಕೆ ಮೇಲೆ ಬನ್ನಿ. ನಮಸ್ಕಾರ. ಇಷ್ಟನ್ನು ಮಾಡ್ತಾ ಬನ್ನಿ. ನಿಜವಾಗ್ಲೂ ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗಿ ನಿಮ್ಮ ಗಟ್ ಹೆಲ್ತ್ ಸಹ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.